ಕಾಂಗ್ರೆಸ್ ಬಣಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ? ಸಿಎಂ ಕುರ್ಚಿ ಕಾದಾಟಕ್ಕೆ ಟ್ವಿಸ್ಟ್ ಸಿಗುತ್ತಾ? ಸಿಎಂ ಹಾಗೂ ಡಿಕೆಶಿ ಟೀಮ್ ವಾರ್, ಯಾರ ವಿರುದ್ಧ ಯಾರ ದೂರು, ಏನೇನು? ಇದುವೇ ಚದುರಂಗದ ಮೊದಲ ಸ್ಟೋರಿ. ಭಿನ್ನಮತಕ್ಕೆ ಕೈಮದ್ದು. ಕಾಂಗ್ರೆಸ್ನಲ್ಲಿ ಬಹಳ ಹೊರಗಡೆ ಸ್ಫೋಟಗೊಳ್ದಿದ್ರೂ ಕೂಡ ಒಳಗಿಂದ ಒಳಗಡೆ ಭಿನ್ನಮತ ಇದ್ದೇ ಇದೆ. ಒಬ್ಬರು ಇನ್ನೊಬ್ಬರು ಕುರ್ಚಿಯ ಕದನವನ್ನು ನಡೆಸ್ತಾ ಇದ್ದಾರೆ. ಕುರ್ಚಿಯಲ್ಲಿ ಖಾಲಿ ಇದೆ ಅಂತ ಹೇಳುವಂಥ ಪ್ರಶ್ನೆ ಕೇಳ್ತಿದ್ದಾರೆ. ಖಾಲಿ ಆದ್ಮೇಲೆ ಜಗಳ ಶುರು ಆಗೋದಿಲ್ಲ. ಖಾಲಿ ಆಗದೇ ಇರುವ ಸಂದರ್ಭದಲ್ಲೂ ಕೂಡ, ಅಂದರೆ ಆ ಕುರ್ಚಿಯಲ್ಲಿ ಒಬ್ಬರು ಕುಳಿತಿರುವಂತಹ ಸಂದರ್ಭದಲ್ಲೂ ಕೂಡ ಇನ್ನೊಬ್ಬರು ಅದರ ಮೇಲೆ ಕಣ್ಣಿಟ್ಟಿರುವಂಥದ್ದು ಇದ್ದೇ ಇದೆ. ಹೀಗಾಗಿನೇ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ವಿಚಾರಗಳು ಬಹಳ ಮುಖ್ಯ ಆಗಿದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಇವತ್ತು ನಡೆದಂತಹ ಸಭೆಯಲ್ಲಿ, ಈಗ ಮಧ್ಯಾಹ್ನದ ವೇಳೆಗೆ ನಡೆದಂತಹ ಸಭೆಯಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ತ್ಯಾಗದ ಮಾತುಗಳನ್ನಾಡಿದ್ದಾರೆ. ಯಾರ ಕುರ್ಚಿಗಳನ್ನು ತ್ಯಾಗ ಮಾಡ್ತಾರೆ? ಇವರು ಕೇವಲ ಆದರ್ಶದ ವಿಚಾರಗಳಿಗೆ ಮಾತ್ರ ತ್ಯಾಗವನ್ನು ಹೇಳ್ತಿದ್ದಾರಾ, ಅಥವಾ ಸ್ವಯಂ ಏನಾದರೂ ಪಾಲನೆ ಮಾಡೋದಕ್ಕೆ ಹೊರಟಿದ್ದಾರಾ? ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ದರು, ತ್ಯಾಗದ ಹಾದಿಯಲ್ಲಿ ನಡೀಬೇಕು ಅಂತೇಳಿ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಮಾತನಾಡಿದ್ದಾರೆ. ಹೀಗಾಗಿ ಇದು ಕೇವಲ ಭಾಷಣದ ಮಾತಷ್ಟೇನಾ, ಅಥವಾ ನಿಜಕ್ಕೂ ಈ ತ್ಯಾಗದ ಹಿಂದೆ ಬೇರೇನಾದರೂ ಯೋಚನೆಗಳು ಇದಾವ ಅನ್ನುವಂತಹ ಅನುಮಾನವೂ ಕೂಡ ಬಂದೇ ಬರುತ್ತೆ. ಯಾಕಂದರೆ ಇದ್ದಕ್ಕಿದ್ದಂತೆ ತ್ಯಾಗದ ಮಾತುಗಳನ್ನು, ಹೌದು, ನಾನಾ ಸಂದರ್ಭಗಳಲ್ಲಿ ವೇದಿಕೆಗಳಲ್ಲಿ ಮಾತನಾಡುವಾಗ, ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡುವಾಗ ತ್ಯಾಗದ ಮಾತುಗಳನ್ನು ಹೇಳುವಂಥ ಸರ್ವೇ ಸಾಮಾನ್ಯ ಸಹಜ ಪ್ರಕ್ರಿಯೆಗಳೇ ಬೇರೆ ಬೇರೆ ಅಂಶಗಳಲ್ಲಿ. ಹಾಗಿದ್ರೂ ಈಗ ತ್ಯಾಗದ ಮಾತನ್ನು ಆಡಿರುವಂಥದ್ದು ಕುತೂಹಲ ಕೆರಳಿಸಿದೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥವರು ಈ ತ್ಯಾಗದ ಮಾತುಗಳನ್ನು ಆಡಿದ್ದಾರೆ. ಸಿಎಂ ತ್ಯಾಗದ ಮಾತನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತು ಕುತೂಹಲವನ್ನು ಕೆರಳಿಸಿರುವಂಥದ್ದು. ತ್ಯಾಗದ ಬಗ್ಗೆ ಅವರು ಮಾತನಾಡಿದ್ದಾರೆ. ವಿಶೇಷವಾಗಿ ಭಾರೀ ಕುತೂಹಲ ಮೂಡಿಸಿದೆ ಸಿಎಂ ಅವರ ತ್ಯಾಗದ ಮಾತು. ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರೆಲ್ಲರೂ ಕೂಡ ತ್ಯಾಗ ಮಾಡಿದ್ದಾರೆ ಅನ್ನುವಂಥ ಅಂಶವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ನಾವೆಲ್ಲರೂ ಅದೇ ದಾರಿಯಲ್ಲಿ ನಡೀಬೇಕು ಅನ್ನುವಂತಹ ಆದರ್ಶವನ್ನು ಹೇಳಿದ್ದಾರೆ ಪಕ್ಷದ ನಾಯಕರುಗಳಿಗೆ. ಈ ಮೂಲಕವಾಗಿ BJP JDSನವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಭಿನ್ನಮತ ಇದೆ ಅನ್ನೋದ್ರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, JDSನವರು ಯಾರ ಜೊತೆ ಬೇಕಾದರೂ ಸೇರಿಕೊಳ್ತಾರೆ ಅನ್ನುವಂತಹ ಮಾತುಗಳನ್ನು, ವ್ಯಂಗ್ಯವನ್ನು ಕೂಡ ಸಿದ್ದರಾಮಯ್ಯನವರು ಆಡಿದ್ದಾರೆ. ಇನ್ನು BJPಯವರು ಗೋಡ್ಸೆ ವಂಶಸ್ಥರು, ನಾವು ಗಾಂಧಿ ವಂಶಸ್ಥರು ಅನ್ನೋದ್ರ ಮೂಲಕ ಕಾಂಗ್ರೆಸ್ ಗಾಂಧಿ ವಂಶಸ್ಥರು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. BJPಯವರು ಗೋಡ್ಸೆ ವಂಶಸ್ಥರು ಅಂತ ಹೇಳ್ಕೊಂಡು ದೂರಿದ್ದಾರೆ. ಕರ್ನಾಟಕದ ಜನತೆ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ಕರ್ನಾಟಕದ ಜನ ನಮ್ಮ ಜೊತೆಗೆ ಇದ್ದಾರೆ ಅನ್ನೋದನ್ನ ಸಿಎಂ ಹೇಳಿದ್ದಾರೆ. ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು. ನಮ್ಮಲ್ಲೂ ಕೂಡ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು. ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂತಹ ತ್ಯಾಗದ ಮಾತು, ಸೋನಿಯಾ ಗಾಂಧಿಯವರು ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಹಾಗೆ ಸ್ಥಾನದ ತ್ಯಾಗವನ್ನು ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ನಾವು ಕೂಡ ಅದೇ ಹಾದಿಯಲ್ಲಿ ಸಾಗಬೇಕು ತಿಳ್ಕೊಂಡು. ಇಲ್ಲಿ ನಿಜಕ್ಕೂ ಕೂಡ ಕುರ್ಚಿಯ ತ್ಯಾಗದ ಮಾತಾ ಇದು ಗೊತ್ತಿಲ್ಲ. ಯಾಕಂದರೆ ಕುರ್ಚಿಯ ತ್ಯಾಗಕ್ಕೂ ಕೂಡ ಪೂರ್ವ ಸಿದ್ಧತೆಗಳನ್ನು, ಈ ರೀತಿಯಾಗಿ ಒಂದು ಮನಸ್ಥಿತಿಯ ಸಿದ್ಧತೆಯನ್ನು ಮಾಡಿಸ್ಕೊಡ್ತಿದ್ದಾರಾ ಅನ್ನುವ ಅನುಮಾನ ಇದ್ದೇ ಇದೆ. ಇನ್ನು ಉಪಮುಖ್ಯಮಂತ್ರಿಯವರು ಕೂಡ ತ್ಯಾಗದ ಮಾತುಗಳನ್ನು ಆಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಂತೆಯೇ DCM ಕೂಡ ತ್ಯಾಗದ ಮಾತುಗಳನ್ನು ಆಡಿದ್ದಾರೆ. ಅವರು ಕೂಡ ತ್ಯಾಗದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಗಾಂಧಿ ಭಾರತ ಸಭೆಯಲ್ಲಿ DK ಶಿವಕುಮಾರ್ ಅವರು ತ್ಯಾಗದ ಮಾತನಾಡಿದ್ದಾರೆ. ವಿಶೇಷವಾಗಿ ಗ್ರಾಮ ಪಂಚಾಯಿತಿ MLA ಸಚಿವ ಸ್ಥಾನಕ್ಕೆ ಹೊಡೆದಾಡ್ತೀವಿ ನಾವು, ಅಂದರೆ ಯಾವ ಸ್ವರೂಪದಲ್ಲಿ ಇವತ್ತಿನ ರಾಜಕೀಯ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ PM ಸ್ಥಾನವನ್ನೇ ತ್ಯಾಗ ಮಾಡಿದ್ರು, ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಅವರ ಮನೆ ಬಾಗಿಲಿಗೆ ಬಂದಿತ್ತು, ಆದರೆ ಅಂತಹ ಸ್ಥಾನಗಳನ್ನೇ ಅವರು ತ್ಯಾಗ ಮಾಡಿದ್ರು ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಆರ್ಥಿಕ ತಜ್ಞ ದೇಶವನ್ನು ಮುನ್ನಡೆಸಬೇಕು ಅಂತ ಮನಮೋಹನ್ ಸಿಂಗ್ ಅವರನ್ನ
ಪ್ರಧಾನಮಂತ್ರಿ ಮಾಡಿದ್ರು ಅನ್ನುವ ಅಂಶವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಅವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕಾಗಿ ಆರ್ಥಿಕ ತಜ್ಞ ದೇಶವನ್ನು ಮುನ್ನಡೆಸಬೇಕು ಅಂತೇಳಿ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಮಂತ್ರಿ ಮಾಡೋದಕ್ಕಾಗಿ ಇವರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿದ್ದಾರೆ. ಅಂದರೆ 2004ರಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಇತ್ತು. 9ರಲ್ಲಿ ಅಫ್ಕೋರ್ಸ್ ರಾಹುಲ್ ಗಾಂಧಿಗೂ ಕೂಡ ಅಂಥದ್ದೊಂದು ಅವಕಾಶ ಬರ್ತಿತ್ತು. ಯಾಕೆಂದರೆ ಅವರು ಒಂದು ವೇಳೆ ರಾಜಕೀಯವಾಗಿ ನಿರ್ಧಾರವನ್ನು ಕೈಗೊಳ್ತಿದ್ರೆ ಅಂತೇಳಿ. ನಮ್ಮ ಪಕ್ಷ ಮುಂದೆಯೂ ಅಧಿಕಾರಕ್ಕೆ ಬಂದೇ ಬರಲಿದೆ ಅನ್ನುವಂತಹ ವಿಶ್ವಾಸದ ಮಾತನ್ನು DK ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಮಟ್ಟದಲ್ಲೂ ಕೂಡ ನಮ್ಮ ಸರ್ಕಾರ ಬರುತ್ತೆ, ನಾನು ಇರ್ತೇನೋ ಇಲ್ವೋ ಅನ್ನುವಂಥದ್ದು ಮುಖ್ಯ ಅಲ್ಲ ಅನ್ನುವಂಥ ಅಂಶವನ್ನು ಕೂಡ ಹೇಳಿದ್ದಾರೆ. ನಾನು ಇರ್ತೇನೋ ಇಲ್ವೋ ಅನ್ನೋದು ಕೂಡ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ. ಅಷ್ಟರ ಮಟ್ಟಿಗೆ ತ್ಯಾಗದ ಮಾತನಾಡಿದ್ದಾರೆ. ರಾಜ್ಯದ ವಿಚಾರದಲ್ಲೂ ಕೂಡ ನಾನು ಕಾಂಗ್ರೆಸ್ಸಿಗ, ನನಗೆ ಗೊತ್ತು ಹೇಗೆ ಅಧಿಕಾರಕ್ಕೆ ತರುವುದು ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಪಕ್ಷವನ್ನು ಅಧಿಕಾರಕ್ಕೆ ತರುವಂಥಲ್ಲಿ ತನ್ನ ಕಾಂಟ್ರಿಬ್ಯೂಷನ್ ಹೆಂಗಿದೆ ಅನ್ನೋದನ್ನು ಪರೋಕ್ಷವಾಗಿ ಅವರು ಹೇಳಿಕೊಂಡಿದ್ದಾರೆ. ಭಾರಿ ಕುತೂಹಲವನ್ನು ಮೂಡಿಸಿದೆ DCM DK ಶಿವಕುಮಾರ್ ಅವರ ಇಂತಹ ಮಾತುಗಳು. ಹೀಗೆ ಇವತ್ತು CLP ಸಭೆ ಸಂಜೆ ನಡೆಯೋದಿದೆ. ಅದಕ್ಕಿಂತ ಪೂರ್ವದಲ್ಲಿನೇ ನಡೆದಿರುವಂತಹ ಮಾತುಗಳನ್ನು ಕೇಳಿದಾಗ CLPಯಲ್ಲೂ ಕೂಡ ಒಂದು ಮನಸ್ಥಿತಿಯನ್ನು ಸಿದ್ಧಗೊಳಿಸುವಂತಹ ಕೆಲಸವನ್ನು ನಾಯಕರುಗಳು ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಹಾಗಾದರೆ CLPಯ ಅಜೆಂಡಾ ಏನು ಅನ್ನೋದನ್ನು ನೋಡಿದಾಗ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಬ್ರೇಕ್ ಬೀಳಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ಚರ್ಚೆ. ನೀವು ಏನೇ ನಾಯಕತ್ವ ಬದಲಾವಣೆ ಮಾಡಿ, ಆದರೆ ಬಹಿರಂಗವಾದಂಥ ಚರ್ಚೆಗಳು ಬೇಡ. ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತಹ ಬಹಿರಂಗ ಚರ್ಚೆ ಬಂದಷ್ಟು ಕೂಡ ಅದು ಪಕ್ಷಕ್ಕೆ ಹೊಡೆತವನ್ನು ಕೊಡುತ್ತೆ ಅಂತ ಹೇಳಿ ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಸಾಧ್ಯತೆಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತವೆ. ಸಂಪುಟದ ಪುನರ್ರಚನೆ ಮಾಡಬೇಕಾ, ಯಾವಾಗ ಮಾಡಬೇಕು, ಯಾವ ಸ್ವರೂಪದಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀಬೋದು. ಇನ್ನು KPCC ಅಧ್ಯಕ್ಷರ ಬದಲಾವಣೆಯ ಚರ್ಚೆಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ಬೋದು. ಅಂದರೆ ಹೇಗೆ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಬ್ರೇಕ್ ಬೇಕು, ಹಾಗೆಯೇ KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೂ ಕೂಡ ಬ್ರೇಕ್ ಬೇಕು ಅನ್ನೋಂಥವ್ರ ಬಯಸ್ತಾ ಇದೆ DK ಶಿವಕುಮಾರ್ ಅವರ ಬಣ. ಇನ್ನು ಡಿನ್ನರ್ ನೆಪದಲ್ಲಿ ಮೀಟಿಂಗ್ಗಳಿಗೆ ಅವಕಾಶ ಇಲ್ಲ. ಬೇರೆ ಬೇರೆಯವರು ಹೋಗಿ ಒಂದೊಂದು ಡಿನ್ನರ್ ಮೀಟಿಂಗು, ಇವತ್ತು SC STಗಳ ಡಿನ್ನರ್ ಮೀಟಿಂಗು, ನಾಳೆ ಹಿಂದುಳಿದ ವರ್ಗದವರ ಡಿನ್ನರ್ ಮೀಟಿಂಗು, ನಾಡಿದ್ದು ಒಕ್ಕಲಿಗರ ಡಿನ್ನರ್ ಮೀಟಿಂಗ್, ಈ ರೀತಿಯಾಗಿ ಡಿನ್ನರ್ ಮೀಟಿಂಗ್ಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಅವುಗಳಿಗೆ ಅವಕಾಶ ಕೊಡಬಾರ್ದು ಅಂತೇಳಿ. ಹಾಗೆಯೇ ಸಿದ್ದರಾಮಯ್ಯ ಟೀಮ್ ವರ್ಸಸ್ DK ಟೀಮ್ ಮೀಟಿಂಗ್ಗಳು ಕೂಡ ನಡಿಬಾರ್ದು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಟೀಮ್ನವರ ಒಂದು ಪ್ರತ್ಯೇಕ ಸಭೆ, DK ಶಿವಕುಮಾರ್ ಅವರ ಟೀಮ್ನ ಪ್ರತ್ಯೇಕ ಸಭೆ, ಇಂತಹ ಪ್ರತ್ಯೇಕತೆಗಳು ಇರಬಾರ್ದು ಅನ್ನುವಂಥದ್ದು CLPಯಲ್ಲಿ ಚರ್ಚೆಗೆ ಬರಬಹುದು. ಇದನ್ನು ಪ್ರಸ್ತಾಪ ಮಾಡಬಹುದು. ಶಾಸಕರಿಗೆ ಅನುದಾನದ ಕೊರತೆಗೂ ಕೂಡ ಪರಿಹಾರ ಬೇಕಿದೆ. ಶಾಸಕರು ಬಯಸ್ತಾ ಇರುವಂಥ ನಮ್ಮ ಕ್ಷೇತ್ರಗಳಿಗೆ ದುಡ್ಡು ಬೇಕು, ಹಣ ಬೇಕು, ನಮಗೆ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಬೇಕು. ಆದರೆ ZPTP ಎಲೆಕ್ಷನ್ಗಳು ಬರ್ತಿದ್ದಾವೆ, ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಜನರ ಹತ್ರ ಹೋಗೋದಕ್ಕೆ ಸಾಧ್ಯ ಆಗುತ್ತೆ, ಏನು ಭರವಸೆಯನ್ನು ಜನರಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಅನುದಾನ ಬೇಕು, ಆ ಕೊರತೆಗೊಂದು ಪರಿಹಾರ ಬೇಕು ಅಂತ ಹೇಳಿ. ಇನ್ನು ಗ್ಯಾರಂಟಿ ಫಲಾನುಭವಿಗಳ ಪರಿಶೀಲನೆ ಅಗತ್ಯ ಇದೆ. ಈ ಶಾಸಕರ ಅನುದಾನ ಕೊರತೆ ನೀಗಿಸೋದಕ್ಕೂ ಗ್ಯಾರಂಟಿ ಫಲಾನುಭವಿಗಳ ಪರಿಶೀಲನೆಗೂ ಕೂಡ ಬಹಳ ಹತ್ತಿರದ ಸಂಬಂಧ ಇದೆ. ಯಾಕಂದರೆ ಅನೇಕ ಸಂದರ್ಭಗಳು ಈ ಗ್ಯಾರಂಟಿ ಸ್ಕೀಮ್ನಲ್ಲಿರುವಂತಹ ಬಹಳ ದೊಡ್ಡದಾದಂತಹ ಒಂದು ವಾದ ಏನು ಅಂತ ಹೇಳಿದರೆ, ಇದರಲ್ಲಿ ಅರ್ಹ ಫಲಾನುಭವಿಗಳಲ್ಲದೆ ಅನರ್ಹರೂ ಕೂಡ ಸೇರ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಇದನ್ನು ನಾವು ಜನರಲೈಸ್ ಮಾಡಿಕೊಡುವಂಥದ್ದು ಸರಿಯಲ್ಲ. ಇಷ್ಟು ದೊಡ್ಡ ಹಣವನ್ನು ನಾವು ಅಲ್ಲಿ ವಿನಿಯೋಗ ಮಾಡಿದರೆ ಅಭಿವೃದ್ಧಿ ಕೆಲಸಗಳಿಗೆ ನಮಗೆ ದುಡ್ಡು ಸಿಗೋದಿಲ್ಲ ಅನ್ನುವಂಥದ್ದು ಆಕ್ಷೇಪಕ್ಕೆ ಕಾರಣ ಆಗಿದೆ. ಇನ್ನು ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಯಾರಿಯನ್ನು ಮಾಡಿಕೊಳ್ಬೇಕು, ಪಕ್ಷವನ್ನು ಸಜ್ಜುಗೊಳಿಸಬೇಕು. ಎಲ್ಲರೂ ಕೂಡ ಅವರವರ ಕ್ಷೇತ್ರಗಳಲ್ಲಿ ಹೇಗೆ ZPTPಯನ್ನು ಗೆಲ್ಲಬೇಕು, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಗ್ರಾಸ್ ರೂಟ್ನಲ್ಲಿ ಕಟ್ಟುವಂತಹ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿರುವಂತಹ ಚುನಾವಣೆ ZPTP. ಆ ಒಂದು ಚುನಾವಣೆಗೂ ಕೂಡ ಹೆಚ್ಚು ಫೋಕಸನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಇವತ್ತಿನ CLPಯಲ್ಲಿ ನಡೆಯುವಂಥದ್ದು ಸಾಧ್ಯತೆ ಇದೆ. ಇವತ್ತಿನ CLPಯಲ್ಲಿ ಇನ್ನು ಬಹಳ ಮುಖ್ಯವಾಗಿ CM ಬಣದ ಚಾರ್ಜ್ ಶೀಟ್ ಏನು ಅನ್ನುವಂಥದ್ದನ್ನು ನಾವು ನೋಡಬೇಕು. CM ಬಣ ಇಲ್ಲಿ ಹೇಳ್ತಾ ಇರುವಂಥದ್ದು CM ಅಧಿಕಾರ ನಡೆಸೋದಕ್ಕೆ ಪದೇ ಪದೇ ಅಡಚಣೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಪ್ರತಿ ಬಾರಿ ಹೇಳ್ತಾ ಇದ್ದಾರೆ ನಾಳೆ ದಿನ CM ಬದಲಾವಣೆ ಆಗಬಹುದು ಅನ್ನುವಂತಹ ಚರ್ಚೆ ಮುನ್ನೆಲೆಗೆ ಬರುವಂಗೆ ಮಾಡ್ತಾರೆ. ಇದನ್ನು ನೇರವಾಗಿ DK ಶಿವಕುಮಾರ್ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಅವರ ಬೇರೆ ಬೇರೆ ಕಾರ್ಯಗಳಿಂದಾಗಿ ಇದೊಂದು ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಅದಾಗಬಾರ್ದು. CM ಅಧಿಕಾರವನ್ನು ನಡೆಸೋದಕ್ಕೆ DK ಬಣ ಸರಿಯಾಗಿ ಬಿಡ್ತಿಲ್ಲ ಅನ್ನುವಂಥದ್ದು ಈ ಆಕ್ಷೇಪಕ್ಕೆ ಬಹಳ ಮುಖ್ಯವಾದಂತಹ ಕಾರಣ. ಈ ಅಂಶವನ್ನು ಕೂಡ ಅವರು ಎತ್ತಬಹುದು. KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇಲ್ಲ, ಪಕ್ಷ ಸಂಘಟನೆಯ ಪ್ರವಾಸಗಳನ್ನು ಅವರು ಮಾಡ್ತಾ ಇಲ್ಲ, ಮತ್ತು ಇದರಿಂದಾಗಿ ಪಕ್ಷದ ಕಾರ್ಯಕರ್ತರ ಅಹವಾಲುಗಳನ್ನು DK ಶಿವಕುಮಾರ್ ಅವರು ಕೇಳ್ತಾ ಇಲ್ಲ, ಅಥವಾ ಕೇಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂತೇಳಿ. ಅವರು ಇವಾಗ ಉಪಮುಖ್ಯಮಂತ್ರಿ ಕೂಡ ಆಗಿರೋದ್ರಿಂದಾಗಿ PCC ಅಧ್ಯಕ್ಷರಾಗಿ ಅವರಿಗೆ ತಿರುಗಾಟ ಆಗ್ತಾ ಇಲ್ಲ. ಬೇರೆಯವ್ರನ್ನ ಮಾಡೋದು ಒಳ್ಳೆಯದು ಅನ್ನೋದಕ್ಕೆ ಮುನ್ನುಡಿಯನ್ನು ಇಲ್ಲಿ ಬರೀಬಹುದು.
DKಶಿಯಿಂದ ಎಲ್ಲದರಲ್ಲೂ ಕೂಡ ಏಕಪಕ್ಷೀಯ ನಿರ್ಧಾರಗಳು ಆಗ್ತಾ ಇದ್ದಾವೆ. ಅವ್ರು ಏನು ತೀರ್ಮಾನ ಕೈಗೊಳ್ಳಬೇಕೋ ತಾವೇ ನಿರ್ಧಾರ ಕೈಗೊಳ್ಬಿಡ್ತಾರೆ, ಅದು ಏಕಪಕ್ಷೀಯವಾಗಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಆಕ್ಷೇಪ ಇರಬಹುದು. ಬಗೆಹರಿಯುವ ಸಮಸ್ಯೆಗಳನ್ನು ದೆಹಲಿಗೆ ತರ್ತಿದ್ದಾರೆ. ಇಲ್ಲಿನೇ ಬಗೆಹರಿಸ್ಕೊಳ್ಬಹುದು, ನಾವು ರಾಜ್ಯದಲ್ಲೇ ಕುಳಿತುಕೊಂಡು ಮಾತಾಡ್ಬೋದು, ಆದರೆ ಅದನ್ನು ದೆಹಲಿವರೆಗೂ ಕೂಡ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇದರಿಂದಾಗಿ ತೊಂದರೆ ಆಗುತ್ತೆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅಂತ ಹೇಳಿ ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಕೆಲವೊಂದು ನಿರ್ಧಾರಗಳನ್ನು ತಾವಾಗಿ ತೆಗೆದುಕೊಳ್ತಾರೆ. ಇದರ ಪರಿಣಾಮವಾಗಿ ಹಿರಿಯ ನಾಯಕರನ್ನು ಕೂಡ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ, ಯಾರನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅವರು ಅಂತೇಳಿ. ಡಿನ್ನರ್ ಪಾರ್ಟಿಗೆ ಬ್ರೇಕ್ ಹಾಕಿಸಿದ್ದು ಕೂಡ ಸರಿಯಲ್ಲ. ಸುರ್ಜೇವಾಲಾ ಅವರ ಸಮ್ಮುಖದಲ್ಲೇ ನೀವೇನೋ ಬ್ರೇಕ್ ಹಾಕಿದರೆ ನಿಜ, ನೀವು ಹೇಳಿದ್ರಿ ಅಂತೇಳಿ ನಾವು ಮುಂದೂಡಿದ್ವಿ ನಿಜ, ಆದರೆ ಈ ರೀತಿಯಾಗಿ ಬ್ರೇಕ್ ಹಾಕಿಸುವಂಥ ಸರಿಯಲ್ಲ. ಇದು ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ, ತಮ್ಮ ತಮ್ಮ ಸಮುದಾಯಗಳಿಗೆ ತಪ್ಪು ಸಂದೇಶವನ್ನು ಕಳಿಸುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ಬೋದು. ಪವರ್ ಶೇರ್ ಗೊಂದಲಕ್ಕೆ ಸ್ಪಷ್ಟತೆಯನ್ನು ನೀಡಬೇಕು. ಪವರ್ ಶೇರಿಂಗ್ ಇದೆಯೇ ಇಲ್ಲ ಅನ್ನುವಂತಹ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಕೂತ್ಕೊಂಡ್ರೆ ಆಡಳಿತ ಯಂತ್ರ ಚುರುಕಾಗೋದಿಲ್ಲ, ಏನು ಅಧಿಕಾರಿಗಳಿಂದ ಪೂರ್ಣವಾದಂತಹ ಬೆಂಬಲ ಸಿಗುವುದಿಲ್ಲ. ಹೀಗಾಗಿ ಪವರ್ ಶೇರಿಂಗ್ ಬಗ್ಗೆ ಆ ಗೊಂದಲಕ್ಕೆ ಸ್ಪಷ್ಟತೆ ಸಿಗಬೇಕು. DK ಶಿವಕುಮಾರ್ ಓವರ್ಟೇಕ್ ಪ್ರವೃತ್ತಿಯನ್ನು ಬಿಡಬೇಕು. ಅವರೇನು ಎಲ್ಲವನ್ನು ಕೂಡ ಓವರ್ಟೇಕ್ ಮಾಡಿ ತಾವೇ ಮುಂಚೂಣಿಯಲ್ಲಿರಬೇಕು ಅನ್ನುವಂತಹ ಒಂದು ಪ್ರವೃತ್ತಿಯನ್ನು ತೋರಿಸ್ತಾರೆ, ಅದು ನಿಲ್ಲಬೇಕು. ಆ ಪ್ರವೃತ್ತಿ ನಿಲ್ಲಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ಡಿಮ್ಯಾಂಡ್ ಇರ್ಬೋದು. CM ಬಣದಿಂದ ಯಾರೆಲ್ಲ ಇದರ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ, ಯಾವ್ಯಾವ ಸ್ವರೂಪದಲ್ಲಿ ಸಚಿವರುಗಳು ಇವತ್ತಿನ CLP ಸಭೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇದ್ದಾವೆ. ತೋರಿಸ್ತೀನಿ. ಅದಕ್ಕೆ ಹೆಡ್ ಇದ್ದಾರೆ ಹೋಮ್ ಮಿನಿಸ್ಟರ್. ನಾವು ಅದ್ರ ಮೆಂಬರ್ ಅಷ್ಟೇ, ಪ್ರಸ್ತಾಪ ಮಾಡಬೇಕಾದ ಅವ್ರು ಮಾಡಲಿ ನೋಡೋಣ. ಚೇರ್ಮನ್ರು ಹೋಮ್ ಮಿನಿಸ್ಟರ್ ಇದ್ದಾರೆ, ಅವ್ರು ಪ್ರಸ್ತಾಪ ಮಾಡಬೇಕು. ನಾವು ಮತ್ತೆ ಮಾಡ್ತೀವಿ ಅನುಮತಿ ಕೊಡಿ ಅಂತ ಕೊಟ್ರೆ ಮಾಡೋ, ಈ ಸಲ ಗ್ರ್ಯಾಂಡ್ ಆಗಿ ಮಾಡೋಣ. ಮಾಡಿದಾಗ ಹೇಳ್ತೀನಿ, ಪೋಸ್ಟ್ಪೋನ್ ಮಾಡಿದೀವಲ್ಲ, ರದ್ದು ಮಾಡಿಲ್ಲ, ಪೋಸ್ಟ್ಪೋನ್ ಮಾಡಿದ್ದೇವೆ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸುರ್ಜೇವಾಲಾ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೇನೆ, ಅವರು ಕೂಡ ಬರಬೇಕು ನೀವು ಆ ಕಾರ್ಯಕ್ರಮಕ್ಕೆ, ಆ ಮೀಟಿಂಗಿಗೆ ನೀವು ಬನ್ನಿ ಅಂತೇಳಿ ಕರೆದಿದ್ದೇನೆ. ಹಾಗಾಗಿ ಅದು ಅವ್ರು ಯಾವಾಗ ಸಮಯ ಕೊಡ್ತಾರೋ ಅದು ಆ ಸಮಯದಲ್ಲಿ ಮಾಡ್ತೇವೆ. ಗೊಂದಲ ಏನಿದೆ, ಅವರವ್ರ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಸ್ವತಂತ್ರ ಇಲ್ಲ. ಮುಂದೂಡಿದೀವಿ ಅಂತ ಹೇಳಿದ್ದಾರೆ, ಬಂದದ್ದು ಹೇಳಿಲ್ಲ. ನಾವು ಮಾಡೋದಿಲ್ಲ ಅಂತೇನು ಹೇಳಿಲ್ಲಲ್ಲ, ಮುಂದೂಡಿದ್ದೀವಿ. ಆದರೆ ಮುಂದೂಡಿದ ನಂತರ ಸಭೆ ಆಗತ್ತೆ. ಮುಂದೆ ಸಭೆನೇ ಮಾಡೋದಿಲ್ಲ ಅಂತೇನು ಹೇಳಿಲ್ಲಲ್ಲ, ಮುಂದೂಡಿದ್ದೀವಿ, ಸಭೆ ಆಗತ್ತೆ. ಹೀಗೆ ಡಿನ್ನರ್ ಮೀಟಿಂಗ್ ಇವತ್ತು ನಡೆಯುವಂತಹ CLP ಸಭೆ ನಂತರವೂ ಕೂಡ ನಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿನೇ ದಲಿತ ನಾಯಕರುಗಳು ಮಾತಾಡ್ತಿದ್ದಾರೆ, ಸಚಿವರುಗಳು ಮಾತನಾಡ್ತಾ ಇದ್ದಾರೆ. ಇನ್ನು DK ಬಣವು ಕೂಡ ಒಂದಿಷ್ಟು ಅಂಶಗಳನ್ನು, ಆರೋಪಗಳನ್ನು ಮಾಡೋದಕ್ಕೆ ರೆಡಿಯಾಗಿ ಕುಳಿತಿದ್ದಾರೆ. ಏನು ಕೇವಲ ಸಿದ್ದರಾಮಯ್ಯನವರ ಕಡೆಯಿಂದ ಮಾತ್ರನೇ ಇಂತಹ ಆರೋಪಗಳು ಬರ್ತವೆ ಅಂತ ಹೇಳಿಲ್ಲ, DK ಕಡೆಯಲ್ಲೂ ಕೂಡ ಇಂತಹ ಚಾರ್ಜ್ ಶೀಟ್ ಬರಬಹುದು. CM ಸ್ಥಾನ, KPCC ಸ್ಥಾನದ ಬಗ್ಗೆ ಚರ್ಚೆ ಯಾಕೆ, ಯಾವ ಕಾರಣಕ್ಕಾಗಿ, ಯಾರು ಚರ್ಚೆಯನ್ನು ಮಾಡ್ತಿದ್ದಾರೆ? ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಅಥವಾ ಇನ್ಯಾರು ಮಾತಾಡ್ತಾರೆ? ಹೀಗೆ ಮಾತಾಡ್ತಾ ಹೋದರೆ ರಾಜಣ್ಣ ವಿಶೇಷವಾಗಿ ಮಾತಾಡ್ತಾ ಇರ್ತಾರೆ, ಉಪಮುಖ್ಯಮಂತ್ರಿ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, PCC ಅಧ್ಯಕ್ಷರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಇದೆಲ್ಲ ಏಕೆ ಅಂತೇಳಿ CM ಬಣದ ಡಿನ್ನರ್ ಮೀಟಿಂಗ್ ನಿಲ್ಲಬೇಕು. ಈ ರೀತಿಯಾಗಿ ಅವರು ಹೋಗಿ ಡಿನ್ನರ್ ಮೀಟಿಂಗ್ ಮಾಡೋದು, ಅಲ್ಲಿ ಮುಖ್ಯಮಂತ್ರಿ ಕೂಡ ಹಾಜರಿರೋದು, ಅಥವಾ ಬೇರೆ ಸಮುದಾಯಗಳ ಮೀಟಿಂಗ್ ಅಂತ ಹೇಳ್ಕೊಂಡು ಸೇರ್ಕೊಳ್ಳೋದು, ಇದು ನಿಲ್ಲಬೇಕು. ಅಧಿಕಾರ ಹಂಚಿಕೆ ಬಗ್ಗೆ ಬಹಿರಂಗವಾಗಿ ಮಾತು ಯಾಕೆ, ಯಾರು ಮಾತನಾಡ್ತಿದ್ದಾರೆ ಅಧಿಕಾರದ ಹಂಚಿಕೆ ಬಗ್ಗೆ? 5 ವರ್ಷ ಕೂಡ ಇವರೇ ಇರ್ತಾರೆ ಅಂತ ಹೇಳ್ತಾ ಇರುವಂಥದ್ದು ಕೂಡ ಸಿದ್ದರಾಮಯ್ಯನವರ ಕಡೆಯವರು ಹೇಳ್ತಿದ್ದಾರೆ, MB ಪಾಟೀಲ್ ಮಾತಾಡಿದ್ದಾರೆ, ರಾಜಣ್ಣ ಮಾತಾಡಿದ್ದಾರೆ, ಬೇರೆಯವರು ಮಾತಾಡಿದ್ದಾರೆ. 5 ವರ್ಷ ಕೂಡ ಇವರೇ ಇರೋದು ಅಂತ ತಿಳ್ಕೊಂಡು ಈ ರೀತಿಯಾದಂತಹ ಮಾತುಗಳು ಯಾಕೆ ಬೇಕು? ಜಾತಿ ಜನಗಣತಿ ಸಭೆ ಹಾಗೆಯೇ ವರದಿಗೆ ಒತ್ತಾಯವನ್ನು ಹಾಕಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ಜಾತಿ ಜನಗಣತಿಯನ್ನು ಜಾರಿಗೊಳಿಸ್ತೀವಿ ಅನ್ನುವಂತಹ ಒತ್ತಾಯವನ್ನು ಹಾಕಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ಬೋದು. ಇನ್ನು ಅಧಿಕಾರ ಹಸ್ತಾಂತರದ ಬಗ್ಗೆ 2023ರ ಒಪ್ಪಂದ ಪಾಲನೆ ಆಗಲೇಬೇಕು. 2023ರಲ್ಲಿ ಸರ್ಕಾರ ರಚನೆ ಆದಾಗ ಏನು ಅಧಿಕಾರ ಹಂಚಿಕೆ ಬಗ್ಗೆ ನಮ್ಮ ನಡುವೆ ಒಪ್ಪಂದಗಳು ನಡೆದಿದ್ದಾವೋ ಆ ಒಪ್ಪಂದ ಜಾರಿ ಆಗಬೇಕು, ಅದರ ಪಾಲನೆ ಆಗಬೇಕು. ಅದು ಯಾವ ಸಮಯದಲ್ಲಿ ಆಗಬೇಕು, ಅದೇ ಸ್ವರೂಪದಲ್ಲಿ ಆಗಬೇಕು, ಅದು ಪಾಲನೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. CM ಅವ್ರು ಹಾಗೆ ಆಗ್ತಾರೆ, ಅದು ಗ್ಯಾರಂಟಿ. ಅದು ವಿಚಾರನ ಈ CM ಈಗಿರೋ ಸಿದ್ದರಾಮಯ್ಯನವ್ರ ನಂತರ DCM ಅವರೇ ಆಗಬೇಕು. ಅದ ನಂತರ ಬೇರೆಯವರೆಲ್ಲ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇದ್ದಾರೆ, ಮುಖಂಡರುಗಳು, ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರತಕ್ಕಂಥ ಅನೇಕ ಜನ ಇದ್ದಾರೆ. ಈಗ DCM ಅವ್ರಿಗೆ ನೆಕ್ಸ್ಟ್ ಅವಕಾಶ. ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಅದನ್ನ ಹೇಳೋದು ದೊಡ್ಡವನಲ್ಲ ನಾನು. ತೀರ್ಮಾನ ಮಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಒಂದಿದೆ. ಸುಮ್ಮನೆ ಯಾರ್ಯಾರು ಏನೇನೋ ಮಾತಾಡ್ದಂಗೆಲ್ಲ ಮುಖ್ಯಮಂತ್ರಿ ಮಾಡೋದು, ಉಪಮುಖ್ಯಮಂತ್ರಿ ಮಾಡೋದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಭಿಪ್ರಾಯನ ವ್ಯಕ್ತಪಡಿಸೋರು ಅಷ್ಟೇ. ಒಕ್ಕಲಿಗರ ನಾಯಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸವ್ರೆ. ಆದ್ರೆ
ಇನ್ನು ಈ ಬಣಗಳ ನಡುವೆ ಇರುವಂತಹ ಇನ್ನೊಂದಷ್ಟು ಅಂಶಗಳ ಬಗ್ಗೆ ನಾವಿಲ್ಲಿ ಗಮನಿಸಬೇಕು. ಬಣ ಬಡಿದಾಟಕ್ಕೆ ಹೈಕಮಾಂಡ್ ಒಂದಿಷ್ಟು ಸೂತ್ರವನ್ನು ಹೆಣಿಬಹುದು. ಅಂದರೆ ಅಧಿಕಾರ ಹಂಚಿಕೆ ಬಗ್ಗೆ ಪದೇ ಪದೇ ಯಾವುದೇ ಮಾತು ಬೇಡ ಅನ್ನುವಂತಹ ನಾರ್ಮಲ್ ಆದಂತಹ ಡೈರೆಕ್ಷನ್, ಆ ಡೈರೆಕ್ಷನ್ಸ್ ಕೂಡ ಬರಬಹುದು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೀಟಿಂಗ್ಗಳಿಗೆ ಅವಕಾಶ ಇರೋದಿಲ್ಲ. ಅದರಿಂದಾಗಿ ಪಕ್ಷಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ, ಸರ್ಕಾರದ ಬಗ್ಗೆ ಕೆಟ್ಟ ಸಂದೇಶ ಹೋಗುತ್ತೆ, ಅವು ನಿಲ್ಲಬೇಕು. ಗುಂಪುಗಾರಿಕೆಯೇ ಪ್ರತಿಪಕ್ಷಗಳಿಗೂ ಕೂಡ ಆಹಾರ ಆಗುತ್ತೆ. ನೀವು ಹೀಗೆ ಸಣ್ಣ ಸಣ್ಣ ಗುಂಪುಗಳಾಗಿ 4 ಜನ 5 ಜನ ಸೇರಿಕೊಂಡು ಸಭೆಗಳನ್ನು ಮಾಡ್ತೀರಾ, ಅದು ಪ್ರತಿಪಕ್ಷದವರ ಬಾಯಿಗೆ ಆಹಾರ ಆಗುತ್ತೆ. ಪಕ್ಷದಲ್ಲಿ ಒಗ್ಗಟ್ಟು ಕಾಪಾಡುವಂಥದ್ದು ಬಹಳ ಮುಖ್ಯ. ಹೀಗಾಗಿ ಪಕ್ಷದಲ್ಲಿ ಒಗ್ಗಟ್ಟೇ ನಮ್ಮ ಮೂಲ ಮಂತ್ರ ಆಗಿರಬೇಕು ಮತ್ತು ಹಿರಿಯರ ಸಲಹೆ ಸೂಚನೆ ಪಡೆದು ಆಡಳಿತವನ್ನು ನಡೆಸಬೇಕು. ಹಿರಿಯರ ಸಲಹೆ ಸೂಚನೆಗಳನ್ನು ಪಡ್ಕೊಂಡೇ ಆಡಳಿತವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಅಧಿಕಾರ ಹಂಚಿಕೆ ಬಗ್ಗೆ ಶಾಸಕರಿಗೆ ಮನವರಿಕೆ ಮಾಡಿಕೊಡಬೇಕು. ಶಾಸಕರು ಕೂಡ ಅಧಿಕಾರ ಹಂಚಿಕೆ ಬಗ್ಗೆ ಯಾರೂ ಮಾತನಾಡುವ ಹಾಕಿಲ್ಲ, ಇದೇನಿದ್ರು ಹೈಕಮಾಂಡ್ಗೆ ಬಿಟ್ಟಿರೋ ವಿಚಾರ ಅನ್ನೋಂಥದ್ದಷ್ಟೇ ನೀವು ಮಾತಾಡಬೇಕು. ಅಹಿಂದ ಸಚಿವರಿಗೂ ಕೂಡ ಸಂದೇಶದ ರವಾನೆ ಆಗುವಂತಹ ನಿರೀಕ್ಷೆ ಇದ್ದೇ ಇದೆ. ಅಹಿಂದ ಸಚಿವರುಗಳು ಸಪ್ರೇಟ್ ಆಗಿ ಕುಳಿತುಕೊಂಡು ಸಭೆ ಮಾಡ್ತಿದ್ದರೆ ಅದಕ್ಕೆ ಆಸ್ಪದ ಇಲ್ಲ. ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಬೇಕು. ನಾವು ಮಾಡುವಂತಹ ಗ್ಯಾರಂಟಿ ಯೋಜನೆಗಳು ಇಷ್ಟು ಕೋಟಿಗಳನ್ನು ನಾವು ಖರ್ಚು ಮಾಡಿದ ಬೇರೆ ಅದು ಸರಿಯಾಗಿ ಜನರಿಗೆ ತಲುಪುವಂತಾಗಬೇಕು. ಪಕ್ಷವೇ ಮುಖ್ಯ, ಪಕ್ಷದ ಶಿಸ್ತು ಮೀರುವಂತಿಲ್ಲ. ಯಾರು ಕೂಡ ಯಾವುದೇ ಹಂತದಲ್ಲೂ ಯಾವುದೇ ಕಾರಣಕ್ಕೂ ಪಕ್ಷದ ಶಿಸ್ತನ್ನು ಮೀರುವಂತಿಲ್ಲ. ಪಕ್ಷ ಸರ್ಕಾರದ ಕೆಲಸಗಳೇ ಮುಖ್ಯ ಆಗಬೇಕೇ ಹೊರತು ವೈಯಕ್ತಿಕ ಕೆಲಸಗಳು ಮುಖ್ಯ ಅಲ್ಲ. ಪಕ್ಷ ಮತ್ತು ಸರ್ಕಾರದ ಕೆಲಸಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಅದರ ಪ್ರಕಾರವಾಗಿ ಕಾರ್ಯನಿರ್ವಹಣೆಯನ್ನು ಮಾಡಬೇಕು. ಈ ರೀತಿಯಾದಂತಹ ಸೂತ್ರವನ್ನು ಹೈಕಮಾಂಡ್ ಕಡೆಯಿಂದ ಕೊಡಬಹುದು. ಆ ಕೆಲಸವನ್ನು ಸುರ್ಜೇವಾಲಾ ಅವರು ಮಾಡ್ಬೋದು. ಆದರೆ ಅವ್ರು ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಶಾಸಕರು ಮತ್ತು ನಾಯಕರೇನು ಸಣ್ಣ ಮಕ್ಕಳಲ್ಲ, ಅವರೇನು LKG UKG ಹೋಗ್ತಾ ಇಲ್ಲ. ಸುರ್ಜೇವಾಲಾ ಹೇಳಿದ್ದು ಅಂತ ಹೇಳಿದ ತಕ್ಷಣ ಇವರು ಬದಲಾವಣೆ ಆಗೋಗ್ಬಿಡುತ್ತೆ, ನಾಳೆ ಬೆಳಗಿಂದ ಎಲ್ಲ ಸರಿಯಾಗೋಗ್ಬಿಡುತ್ತೆ ಅಂತ ನಿರೀಕ್ಷೆ ಮಾಡೋದು ಕೂಡ ತಪ್ಪಾಗ್ಬೋದು. ಯಾಕಂದರೆ ಸುರ್ಜೇವಾಲಾ ಅವ್ರಿಗಿಂತ ಹೆಚ್ಚು ಅನುಭವ ಹೊಂದಿರತಕ್ಕಂಥ ರಾಜಕೀಯ ಅನುಭವಿಗಳೇ ಇಲ್ಲಿ ಹೆಚ್ಚಿನವರು ಶಾಸಕರಿದ್ದಾರೆ. ಆ ಶಾಸಕರುಗಳು ಏನೇನು ನಿರ್ಧಾರಗಳನ್ನು ಕೈಗೊಳ್ತಾರೆ, ಏನೆಲ್ಲ ವಿಚಾರಗಳನ್ನು ಮುನ್ನೆಲೆಗೆ ತರ್ತಾರೆ ಅಂತ ನೋಡಬೇಕು.